ಮಂಗಳೂರಿನ ಶ್ರೀದೇವಿ ನೃತ್ಯ ಕೇಂದ್ರದ ಸುವರ್ಣ ಮಹೋತ್ಸವದ ಪ್ರಯುಕ್ತ ಮೂಡುಬಿದ್ರೆಯ ಧವಳತ್ರಯದ ಜೈನ ಕಾಶಿ ಟ್ರಸ್ಟ್ ಶ್ರೀ ದಿಗಂಬರ ಜೈನ ಮಠದ ಸಹಯೋಗದೊಂದಿಗೆ ರಮಾಮಣಿ ಶೋಧ ಸಂಸ್ಥಾನ ಸಭಾಭವನದಲ್ಲಿ ಜನವರಿ 5ರಂದು ನಾಟ್ಯಾಲಯದ ದ್ವಿತೀಯ ಶಾಖೆಯು ಶುಭಾರಂಭಗೊಳ್ಳಲಿದೆ ಎಂದು ಸಂಸ್ಥೆಯ ನಿರ್ದೇಶಕಿ ಡಾಕ್ಟರ್ ಆರತಿ ಎಚ್ ಶೆಟ್ಟಿ ತಿಳಿಸಿದರು. ಅವರು ನಗರದ ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿ ಮಾಹಿತಿ ನೀಡಿದರು. ಜನವರಿ 5ರಂದು ಬೆಳಿಗ್ಗೆ 10 ಗಂಟೆಗೆ ಸ್ವಸ್ತಿ ಶ್ರೀ ಚಾರುಕೀರ್ತಿ ಭಟ್ಟಾರಕ ಪಂಡಿತಾಚಾರ್ಯ ವರ್ಯ ಮಹಾಸ್ವಾಮೀಜಿ ಹಾಗೂ ಕಟೀಲು ಕ್ಷೇತ್ರದ ಲಕ್ಷ್ಮೀನಾರಾಯಣ ಅಸ್ರಣ್ಣ, ಪ್ರದೀಪ್ ಕುಮಾರ್ ಕಲ್ಕೂರ ಅವರು ಉದ್ಘಾಟನಾ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ. ನಂತರ ಶ್ರೀದೇವಿ ನೃತ್ಯ ಕೇಂದ್ರ ಮಂಗಳೂರಿನ ವಿದ್ಯಾರ್ಥಿಗಳಿಂದ ಭರತನಾಟ್ಯ ಕಾರ್ಯಕ್ರಮ ನಡೆಯಲಿದೆ ಎಂದರು. ಚಾರುಕೀರ್ತಿ ಭಟ್ಟಾರಕ ಪಂಡಿತಾಚಾರ್ಯರವರು ಮುಂದೆ ಬಂದು ತಮ್ಮ ಸಂಸ್ಥೆಯ ಬ್ರಾಂಚನ್ನು ಇಲ್ಲಿ ಓಪನ್ ಮಾಡಿ ಅಂತ ಕೇಳಿಕೊಂಡ್ರು. ಹಾಗಾಗಿ ಇದೇ ಬರುವ ತಾರೀಕು 5ಕ್ಕೆ ನಾವು ಅಲ್ಲಿ ವಾರಕ್ಕೆ 2 ದಿನ, ಶನಿವಾರ ಹಾಗೂ ಆದಿತ್ಯವಾರ, ಶನಿವಾರ ಸಂಜೆ 4:30 ಗಂಟೆಯಿಂದ 6 ಗಂಟೆ ಹಾಗೂ ಆದಿತ್ಯವಾರ ಬೆಳಿಗ್ಗೆ 10 ಗಂಟೆಯಿಂದ 11:30 ಗಂಟೆ ತನಕ ನಮ್ಮ ತರಗತಿಯನ್ನು ಪ್ರಾರಂಭ ಮಾಡಲಿದ್ದೇವೆ. ಅಲ್ಲಿ ನಾವು ಗ್ರೇಡರ್ ಸರ್ಟಿಫಿಕೇಟ್ ಪ್ರೋಗ್ರಾಮ್ ಆಫರ್ಡ್ ಬೈ ದಿ ಅಮೃತ ಯೂನಿವರ್ಸಿಟಿ ಅದನ್ನು ನಾವು ಪ್ರಾರಂಭಿಸಲಿದ್ದೇವೆ. ಇದು ಪ್ರತಿ ವರ್ಷ ಇದು ನಮ್ಮ ತಾಯಿಯ ಕನಸಾಗಿದ್ದು, ಫಸ್ಟ್ ಸ್ಟ್ಯಾಂಡರ್ಡಲ್ಲಿ ಸೇರಿದ ಮಕ್ಕಳು 8ನೇ ತರಗತಿಗೆ ಬರುವಾಗ ಅವರದ್ದು ಒಂದು ಮಾರ್ಗಮ್ ಕಂಪ್ಲೀಟ್ ಆಗಿರ್ತದೆ. ಅದರ ಜೊತೆ ಪ್ರತಿ ವರ್ಷವೂ ಅವರಿಗೆ ಒಂದು ಸರ್ಟಿಫಿಕೇಟ್ ಸಿಗ್ತದೆ. ಈ ಸರ್ಟಿಫಿಕೇಟ್ ಯೂನಿವರ್ಸಿಟಿಯಿಂದ ದೊರಕುವುದರಿಂದ ಅದು ಎಲ್ಲಿಯೂ ಅದಕ್ಕೆ ಒಂದು ಇಂಪಾರ್ಟೆನ್ಸ್ ಸಿಗುತ್ತದೆ. ಅಮೃತ ಯೂನಿವರ್ಸಿಟಿ ಅವರು ಅದನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾವೆ. ನಾವು ಅದರ ಜೊತೆ ಅಫಿಲಿಯೇಟ್ ಆಗಿ ಈಗಾಗಲೇ ರಾಮಕೃಷ್ಣ ಶಾಲೆಯಲ್ಲಿ ಈ ಗ್ರೇಟರ್ ಸರ್ಟಿಫಿಕೇಟ್ ಪ್ರೋಗ್ರಾಮ್ ಅನ್ನು ಆರಂಭಿಸಿದ್ದೇವೆ. ಸುದ್ದಿಗೋಷ್ಠಿಯಲ್ಲಿ ಸಂಸ್ಥೆಯ ನಿರ್ದೇಶಕ ಮಂಡಳಿಯ ಡಾಕ್ಟರ್ ಹರಿಕೃಷ್ಣ ಪುನರೂರು, ಹರೀಶ್ ಶೆಟ್ಟಿ, ಸಾತ್ವಿಕಾ ರೈ, ಸಿದ್ಧಾರ್ಥ ಶೆಟ್ಟಿ, ಮಿಲನ್ ರೈ ಉಪಸ್ಥಿತರಿದ್ದರು. ಶರತ್ ಸಾಲ್ಯನ್, ವಿ4 ನ್ಯೂಸ್, ಮಂಗಳೂರು.